ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆಯ ಒಂದು ತಾಲೂಕಾದ ಯಲ್ಲಾಪುರ 20,452 ಜನಸಂಖ್ಯೆಯನ್ನು ಹೊಂದಿದ್ದು ಹುಬ್ಬಳ್ಳಿಯಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಈ ಯಲ್ಲಾಪುರ ಸುಂದರವಾದ ಜಲಪಾತಗಳು, ಘಾಟ್, ನದಿಗಳು ಮತ್ತು ಸುಂದರವಾದ ದೇವಾಲಯಗಳನ್ನು ಹೊಂದಿದ್ದು ಅತಿ ಹೆಚ್ಚಿನಲ್ಲೂ ಹಸಿರಿನಿಂದ ಕೂಡಿದ್ದ ದಟ್ಟವಾದ ಕಾಡು ಪ್ರವಾಸಿಗರನ್ನು ತನ್ನ ಹತ್ತಿರ ಸೆಳೆಯುತ್ತದೆ. 1463 ಸ್ಕ್ವೇರ್ ಕಿಲೋಮೀಟರ್ ಆಕ್ರಮಿಸಿರುವ ಈ ಯಲ್ಲಾಪುರಕ್ಕೆ ನಿಮಗೆಲ್ಲ ಸ್ವಾಗತ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಹೆಂಗಿದ್ದೀರಿಪ್ಪ ಎಲ್ಲರೂ? ನಾವಂತರೂ ಮಸ್ತ್ ಅದೀವಿ, ನೀವು ಎಲ್ಲ ಮಸ್ತ್ ಇದ್ದೀರಿ ಅನ್ಕೋತಾ ಇದ್ದೀವಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಿಮ್ಮ ಪ್ರೀತಿ RJ ಬಾಯ್ ಮಾಡುವ ನಮಸ್ಕಾರಗಳು. ನಾವು ಇವತ್ತು ಹುಬ್ಳಿಯಿಂದ 110 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ದೇವಕರ್ ಫಾಲ್ಸಿಗೆ ಬಂದೀವಿ. ಯಲ್ಲಾಪುರ ತಾಲೂಕ್ದಾಗ ಇರೋದು ದೇವಕರ್ ಫಾಲ್ಸ್. 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೊಂಟೇವಿ. ಟ್ರೆಕ್ಕಿಂಗ್ ಯಾವ ಥರ ಐತೆ ತೋರಿಸ್ತೇನೆ ತಡ್ರಿ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೊಂಟೇವಿ. ಈಗ ನೋಡಿರಿ, ಬೆಂಗಳೂರಾಗ ಇರ್ತಿದ್ದ ನಮ್ಮ ಶ್ಯಾಮ ಬಂದ ಈಗ ಒಂದು 2 ತಿಂಗಳಾಗೈತಿ ನಮ್ಮ ಜೊತೆ ಅಂತಾನೆ. ಹೊಸ್ತಾ ಬಂದ ನಮ್ಮ ಜೊತೆ. ಹಿಂದೆ ಬರತ್ತ ನೋಡ್ರಿ ಇವ, ಅವನು ಲಾಗ್ ಮಾಡ್ಕೊತ ಬರಕತ್ತಾನೆ ಪ್ರಶಾಂತ್. ಮುಂದೆ ಇನ್ನೂ 4 ಜನ ಹೊಂಟಾರ ನಮ್ಮ ಫ್ರೆಂಡ್ಸ್. ಗೊರಿಲ್ಲ ನೋಡ್ರಿ, ಇಲ್ಲಿ ನಮ್ಮ ಕಾಡು ಪಾಪರಿ ಇದೆ, ನಮ್ಮ ಗೊರಿಲ್ಲ ಇದೆ. ಏನೋ 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 ಏನ್ ಸ್ಮಾರ್ಟ್ ಆಗಿದೆ ಇಲ್ಲಿ. ಹಂಗೈತೆ ನೋಡ್ರಿ, ಇದು ನಮ್ಮ ಗೊರಿಲ್ಲ. ಅಲ್ಲ ಹೊಂಟಾರ ನೋಡ್ರಿ. ಇಂಗ್ಲೀಷ್ ಎಲ್ಲ ಬರಲ್ಲಪ್ಪ ನಮಗೆ, ನಾವು ಕನ್ನಡದವರು, ಹುಬ್ಳಿ ಮಂದಿ, ನಾವು ಕನ್ನಡಿಗರು. ಸಿದ್ದು ಹಾಯ್, ಚೇತನ್ ಹಾಯ್. 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊತ ನಾವು ಬಂದೀವಿ ದೇವಕರ್ ಫಾಲ್ಸ್ ಕಡೆ. ತೋರಿಸ್ತೇನೆ ನಿಮಗೆ ದೇವಕರ್ ಫಾಲ್ಸ್. ಇದು ಮಳೆಗಾಲಲ್ಲ, ನಾವು ಮಳೆಗಾಲಲ್ಲ ಟೈಮಿಗೆ ಬಂದೀವಿ. ಅಂದರೂ ನೀರು ಐತಿಲ್ಲ ಅಂತ ಅನ್ಕೊಂಡು ಬಂದಿದ್ವಿ, ಬಟ್ ನೀರು ಐತಿ. ತೋರಿಸ್ತೇನೆ ನೋಡಿ. ಬಂದಿದ್ದಕ್ಕೂ ಸ್ಯಾಟಿಸ್ಫೈ ಐತಿ, ನೀರು ಐತಿ. ಜಂಗಲ್ ನಡಕ್ಕೆ ಇಷ್ಟು ದೊಡ್ಡ, ಇಷ್ಟು ಚಂದ ಫಾಲ್ಸ್ ಐತಂದ್ರೆ ನೈಸ್, ಗ್ರೇಟ್. ಎಲ್ಲ ನೀರೊಳಗೆ ಹೊಲಸು ಬಿದ್ದು ಯಾವ ಥರ ಆಗೈತೆ. ಮಳೆಗಾಲ ಒಳಗೆ ಬಂದರೆ ನೀರು ಇರ್ತೈತಿ, ನೇಚರ್ ಇರ್ತೈತಿ, ಬಟ್ ಇಬ್ಬನಿ ಸಂಬಂಧ ಏನೂ ಕಾಣಿಸೋದಿಲ್ಲ. ಬಟ್ ಈಗ ಬ್ಯಾಸಿಗ್ಯಾಗ ಬಂದ್ರೆ ನೀರು ಇರೋಂಗಿಲ್ಲ, ನೇಚರ್ ಇರೋಂಗಿಲ್ಲ, ನಮ್ಮ ನಸೀಬ ಸರಿ ಇರೋದಿಲ್ಲ. ಏನು ಮಾಡ್ಬೇಕು? ಮಳೆಗಾಲ ಒಳಗೆ ಬಂದ್ರೆ ನಮ್ಮನ್ನ ಒಳಗೆ ಬಿಡೋದಿಲ್ಲ ನೋಡೋಕೆ. ಹಂಗಂತ ನಾವು ಬ್ಯಾಸಿಗೆ ಒಳಗೆ ಬಂದರೆ ನೇಚರ್ ಚಲೋ ಐತಿ, ಬಟ್ ನೀರೇ ಕಮ್ಮಿ ಐತಿ. ಈ ದೇವಕರ್ ಫಾಲ್ಸ್ ಏನು ನೋಡತ್ತಿರಲ್ಲ, ಈ ದೇವಕರ್ ಫಾಲ್ಸ್ ನಾವು ಮೇಲೆಯಿಂದ ಅದೇವಿ, ಬಟ್ ಕೆಳಗಡೆ ಹೋದರೆ 300 ಫೀಟ್ ಅಷ್ಟು ಹೈಟ್ ಐತಿ. ಇದು 300 ಫೀಟ್ ಅಂದ್ರೆ ಏನಿಲ್ಲ ಅಂದರೂ 100 ಮೀಟ್ರ್ ಅಷ್ಟು ಹೈಟ್ ಐತಿ. ಅಲ್ಲಿಂದ ನೀರು ಹರಿತೈತಿ. ಮಳೆಗಾಲ ಒಳಗೆ ವ್ಯೂ ಚಲೋ ಕಾಣ್ತೈತಿ, ಬಟ್ ಈ ಟೈಮ್ ಒಳಗೆ ನೀರು ಇರೋಂಗಿಲ್ಲ. ಸೊ ಏನು ಮಾಡೋಕ್ಕೆ ಬರೋಂಗಿಲ್ಲ. ಇಂಥ ಪ್ಲೇಸಿಗೆ ಅದು ಬಂದ್ರೆ ಸ್ವಲ್ಪ ನೋಡ್ಕೊಂಡು ಅಡ್ಡಾಡ್ರಿ, ಹುಷಾರಾಗಿರ್ರಿ. ಇಲ್ಲಿ ನೋಡಿರಿ, ಇಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಅವನ್ನ ತಿಂದು ಬಗದಾರ ಚಿಪ್ಸ್ ಅದು ಸ್ವಂಥದ್ದೆಲ್ಲ ಮಾಡೋಕೆ ಹೋಗ್ಬೇಡ್ರಿ. ನಾವು ನೇಚರ್ ನೋಡೋಕೆ ಅಷ್ಟು ಹಕ್ಕಿರೋದು, ನೇಚರ್ನ ಹಾಳು ಮಾಡೋಕೆ ನಮಗೆ ಹಕ್ಕಿಲ್ಲ. ಸೊ ಹಾಗಾಗಿ ನಾವು ನೇಚರ್ನ ಕಾಪಾಡೋಣ. ಮಳೆಗಾಲ ಇಲ್ಲ ಅಂದರೂ ಇಲ್ಲಿ ನೀರು ಹರಿತೈತಲ್ಲ, ರೀಸನ್ ಯಾಕಪ್ಪ ಅಂತಂದ್ರೆ ದಾಂಡೇಲಿ ಒಳಗೆ ಕಾಳಿ ನದಿ ಹರಿತೈತಿ. ಅದೇ ಕಾಳಿ ನದಿ ನೀರು ಇಲ್ಲಿ ಗುಡ್ದಾಗ ಹಾಸಿ ಕೆಳಗಡೆ ಇಳಿತೈತಿ. ಅದೇ ಕಾಳಿ ನದಿ ನೀರು ದೇವಕರ್ ಫಾಲ್ಸ್ದಾಗ ನೀರು ಹರಿತೈತಿ. ಸೊ ಹಂಗಾಗಿ ಇಲ್ಲಿ ನೀರು ಯಾವಾಗಲೂ ಇರ್ತೈತಿ. ನೋಡ್ರಿ ಎಷ್ಟು ಕ್ಲಿಯರ್ ಐತಿ, ಒಳಗಿರೋ ಕಲ್ಲು ಸತಿ ಕಾಣಿಸತೈತಿ. ಇಂಥ ನೀರು ನಾವು ನಾಶ ಮಾಡತ್ತೀವಿ. ಸೊ ಪ್ಲೀಸ್ ಇಂಥ ನೀರನ್ನೆಲ್ಲ ಸೇವ್ ಮಾಡೋಣ, ನೇಚರ್ ಕಾಪಾಡೋಣ. ನೇಚರ್ ನೋಡ್ರಿ ಎಷ್ಟು ಚಂದ ಐತಿ. ವಾವ್. ನಾವು ಏನಾರ ಒಂದು ವಿಡಿಯೋ, ಏನಾರ ಒಂದು ಲಾಗ್ ಮಾಡ್ಬೇಕಂತಂದ್ರೆ ನಮ್ಮ ಕಡೆ ಇಂಥ ದೋಸ್ತರು ಇರ್ತಾರೆ. ಇಲ್ಲದಾರ ದೋಸ್ತರು ಏನು ನೋಡ್ರಿ, ಇಂಥ ದೋಸ್ತರು ಇರ್ತಾರಲ್ಲ, ಇವರು ವಿಡಿಯೋ ಮಾಡೋಕೆ ಕೊಡೋದಿಲ್ಲ. ಒಟ್ಟು ಅವಾಜ್ ಮಾಡ್ತಾರೆ, ಏನಾರ ಒಂದು ಬೈದಾಡ್ತಾರೆ. ನೋಡಿರಿ, ಇಲ್ಲೊಬ್ಬ ಬಂದ,
ನಮ್ಮ ಕೌಜ್ಗ ಗೌರಿಲ್ಲ ಹಾಂ ಇವ್ರ ಸಂಬಂಧ ವಿಡಿಯೋ ಮಾಡೋಕೆ ಆಗೋದಿಲ್ಲ. ಒಬ್ಬೊಬ್ಬರು ಬರೋಕ್ಕೂ ಮಜಾ ಬರೋದಿಲ್ಲ, ದೋಸ್ತರ ಜೊತೆ ಮಜಾ ಬರ್ತೈತಿ. ಬಟ್ ಬಂದ್ರೆ ಇವರು ವಿಡಿಯೋ ಮಾಡೋಕೆ ಕೊಡೋದಿಲ್ಲ. ಏನು ದೋಸ್ತರು, ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವು ಜಸ್ಟ್ ಈಗ ದೇವ್ಕರ್ ಫಾಲ್ಸ್ ವ್ಯೂ ನೋಡ್ಕೊಂತ ಬೇರೆ ಫಾಲ್ಸ್ ಹೋಗ್ಬೇಕಂತ ಮಾಡೀವಿ. ಬಟ್ ಯಾವ ಫಾಲ್ಸ್ಗೆ ಹೋಗ್ಬೇಕು, ಯಾವ ಪ್ಲೇಸಿಗೆ ಹೋಗ್ಬೇಕಂತ ಗೊತ್ತಾಗತ್ತಿಲ್ಲ. ನೆಕ್ಸ್ಟ್ ಪ್ಲೇಸಿಗೆ ಹೋದೆ ಅಂದ್ರೆ ಅಲ್ಲಿ ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಐತೆ ಅಂತಂದು. ಸಿಗೋಣ ನೆಕ್ಸ್ಟ್. ನಾವು ಈಗ ಜಸ್ಟ್ ದೇವ್ಕರ್ ಫಾಲ್ಸ್ ಮುಗಿಸ್ಕೊಂಡು ಕುಲಿಮಾಗೋಡ್ ಫಾಲ್ಸ್ ಹತ್ರ ಬಂದೀವಿ. ಅಲ್ಲಿಂದ ಇಲ್ಲಿಗೆ 40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತ್ರಿ. ಕುಲಿಮಾಗೋಡ್ ಇದು ಆಫ್ ರೋಡಿಂಗ ಮಾಡ್ಬೇಕು. ನಿಮಗೆ ತೋರಿಸ್ತೀನಿ. ಆಫ್ ರೋಡಿಂಗ್ ಅಂದ್ರೆ ಗಾಡಿ ಆಫ್ ರೋಡಿಂಗ್ ಮಾಡ್ಕೊಂಡೆ, ಮನುಷ್ಯರಲ್ಲ ಗಾಡಿ ಆಫ್ ರೋಡಿಂಗ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಬೇಕು. ಇಲ್ಲಿಂದ 2 ಕಿಲೋಮೀಟರ್ಸ್ ತೋರಿಸ್ತೀನಿ ನಿಮಗೆ ಯಾವ ಥರ ಐತೆ ಅಂತಂದು. ನೋಡ್ರಿಪ್ಪ, ಟ್ರೆಕ್ಕಿಂಗ್ ಎಲ್ಲಿ ಬೇಕಾದಲ್ಲಿ ಇಳಿಬೇಕು, ಎಲ್ಲಿ ಬೇಕಾದಲ್ಲಿ ಹತ್ತಬೇಕು. ಯಪ್ಪ ಮಳೆಗಾಲ ಒಳಗೆ ಭಾಳ ರಿಸ್ಕ್ ಇದೆ. ಮಳೆಗಾಲ ಒಳಗೆ ಬಿಡ್ತಾರಿಲ್ಲೋ ಡೌಟ್ ನಮಗೆ. ಸೊ ನಾವೀಗ ಬ್ಯಾಸಿಗ್ಯಾಗ ಬಂದುಬಿಟ್ಟು ಹುಡುಗರು ಸುಟಿ ಸಿಕ್ಕಿದ್ದ ಈಗ ಸಿಕ್ಕೈತೆ ನಮಗೆ. ಎಲ್ಲ ಸುಟಿ ಸಿಗೋದಿಲ್ಲ. ಸೊ ಹಂಗಾಗಿ ಬಂದೀವಿ. ನೇಚರ್ ಮಸ್ತ್ ಐತಿ. ನೇಚರಿಗೇನು ಹೆಸರಿಡಲ್ಲ, ನೇಚರ್ ಮಸ್ತ್ ಐತಿ. ಬಟ್ ಫಾಲ್ಸಿಂದ ನಮಗೆ ಹೆದರಿಕೆ, ನೀರು ಐತಿಯೋ ಇಲ್ಲೋ ಏನೇ ಹೇಳ್ರಿ. ಒಬ್ಬೊಬ್ರೊಬ್ಬೊಬ್ಬರ ಹೊರಗೆ ಅಡ್ಡಾಡೋಕ್ಕಿಂತ ದೋಸ್ತರ ಜೊತೆ ಹೊರಗೆ ಹೋದ್ರೆ ಅದು ಎಂಜಾಯ್ಮೆಂಟ್ ಮಜಾನ ಬೇರೆ ಇರ್ತೈತಿ. ಇದು ಯಲ್ಲಾಪುರ ಐತಲ್ಲ, ದಕ್ಷಿಣ ಘಾಟ್ ಒಳಗೆ ಬರ್ತೈತಿ. ಚೇತನ್ ನೋಡ್ರಿ ಲಾಸ್ಟ್ ಟೈಮ್ ಬಂದಾನ, ಇವಂಗೆಲ್ಲ ಗೊತ್ತೈತೆ ಅಂತ ಕರ್ಕೊಂಡು ಹೊಂಟ ನಮಗೆ. ಏನು ನೋಡಿದ್ರಿಪ್ಪ ಇಂಥ ಟ್ರೆಕ್ಕಿಂಗ್ದಾಗ. ಅಲ್ಲೇ ಗಾಡಿ ಹೊಡೆದವ್ರು ಸುಸ್ತಾಗೈತಿ. ಬೆಳಗ್ಗೆ ಬಿಟ್ಟಿದ್ದು ಮನೆ 160 ಕಿಲೋಮೀಟ್ರ್ ಆಗೈತೆ ಗಾಡಿ ಡ್ರೈವ್ ಮಾಡ್ಕೊಂತ ನಮಗೆ. ಮನೆಗೆ ಹೋಗೋರ್ಲಾಗೇನೋ ಎಷ್ಟು ಕಿಲೋಮೀಟ್ರ್ ಆಗ್ತೈತೇನೆ. ಫ್ರೆಂಡ್ಸ್, ನೀರಿನ ಸೌಂಡ್ ಕೇಳ್ಸತೈತೆ ನನಗೆ. ಟ್ರೆಕ್ಕಿಂಗ್ ನೋಡ್ರಿ ಯಾವ ಥರ ಐತಿ. ಇಲ್ಲಿ ಫುಲ್ ಆಳ. ಹೋಗುವಾಗ ಸುಲಭ ಅನ್ಸತೈತಿ, ಬರುವಾಗ ಕಷ್ಟ. ಯಪ್ಪ ಬರುವಾಗ ಯಾವ ಪರಿ ಆಳ ಐತ್ರಿಪ್ಪ ಇದು. ಬರುವಾಗ ನಮಗೆ ಹತ್ತುವಾಗ ಬಾ ಪ್ರಾಬ್ಲಮ್ ಅನ್ಸತೈತಿ. ಬ್ರೋ ಅಗರು ಪರಿಸ್ಥಿತಿ ನೋಡ್ರಿ ಅವ್ರದ್ದು. ಕೌಜ್ಗಾದ ಅಂತ ಹೇಳ್ರಿ ಮ್ಯಾಲೆ. ಕೌಜ್ಗ ಮೊಬೈಲ್ ಬಿಟ್ಟಿಳಿ. ಅದಕ್ಕೆ ನಮ್ಮ ನೀವು ಇಳಿತ ಹಗ್ಗ ಕಟ್ಟಾರ ನೋಡ್ರಿ ಇಲ್ಲಿ ಇಳ್ಯಾಕ ನಮಗೆ. ಮಳೆಗಾಲ ಒಳಗೆ ಭಾಳ ಪಜಿತಿ ಐತಿ ಬಿಡಿ. ಬಾ ಅತ್ತ ಇಳಿ. ಎಲ್ಲಿಂದ ನೀರು ಹರಿಯತ್ತೈತೆ ಅನ್ನೋದು ಗೊತ್ತಾಗತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಹೇಳತ್ತಾರ ಅವ್ರಿಗೆ ಫಾಲ್ಸ್ ಸಿಕ್ಕೈತಿ, ಮಸ್ತ್ ಐತೆ ಅನ್ನತ್ತಾರ. ನೋಡ್ರಿ ಇಲ್ಲಿ ಎಷ್ಟು ಕಷ್ಟಪಡತ್ತಾನ ಇಳ್ಯಾಕೆ. ಹೋಗುವಾಗ ಐತೆ ನಮ್ಮ ಪಜಿತಿ. ವಾ, ನಾನು ನನ್ನ ಜೀವನದಾಗ ಎಂತೆಂಥೋ ಟ್ರೆಕ್ ಮಾಡಿದ್ದೆ. ಬಟ್ ಇಂಥ ಟ್ರೆಕ್ಕಿಂಗ್ ಯಪ್ಪ ನನ್ನ ಜೀವನದಾಗ ಒತ್ತು ಮಾಡಿಲ್ಲ. ಇಷ್ಟು ದೂರ ಯಪ್ಪ ನಾನೇ ಜಲದ ಬೂತಿದ್ದೆ ನೋಡ್ರಿ. ಇನ್ನೊಬ್ಬರು ನೋಡಿ ನಗಾಕತ್ತಿದ್ದೆ, ನಾನೇ ಜಲದ ಬೂತಿದ್ದೆ. ವಾ 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 ಬಾ ಬಾ. ಕಷ್ಟಪಟ್ರೆ ಒಂದು ಅದಕ್ಕೆ ಚಲೋ ಫಲ ಸಿಗ್ತೈತೆ ಅಂತಾರೆ. ಆ ಪಡೆದಿದ್ದ ಫಲ ಏನಂತೇಳಿ ತೋರಿಸ್ತೀನಿ. ನೋಡ್ತೀರಿ ಎಷ್ಟು ಕಷ್ಟಪಟ್ಟಿದ್ದ ಫಲ ನೋಡ್ತೀರಿ ನೋಡಿ. ದೀವರ ಅಡನಡಂಡಿಡಾರ ಉಜ್ವಲ ಅಡನಡಂಡೀರ.
ಇಂಥ ಜಂಗಲ್ ನಡಕ್ಕೆ ಇಂಥ ವಾಟರ್ ಫಾಲ್ ಅಂದ್ರೆ ಇದು ಬೇಸಿಗೆಗಾಲ ಅಲ್ಲ, ಸೊ ಸ್ವಲ್ಪ ನೀರು ಕಮ್ಮಿ ಇರ್ತೈತಿ. ಮಳೆಗಾಲ ಒಳಗೆ ಫುಲ್ ದಬ್ಬಾಶಿ ನೀರು ಹೇಳ್ತಿರ್ತೈತಿ, ಅವಾಗ ಬರೋಕೆ ಭಾಳ ಕಷ್ಟ ಆಗ್ತೈತಿ. ಹೆಂಗೆ ಕಷ್ಟಪಟ್ಟು ಬಂದ್ರೆ ಭಾಳ ಚಲೋ ಪ್ಲೇಸ್ ಐತಿ ನೋಡ್ರಿ ಒಂದ್ಸಲ. ಈ ವಾಟರ್ ಫಾಲ್ ಯಲ್ಲಾಪುರಿಂದ ಜಸ್ಟ್ 20 ಕಿಲೋಮೀಟ್ರ್ ಐತಿ. ಇದೇನು ನೋಡತ್ತಿರಲ್ಲ ನೀವು, ಓನ್ಲಿ 50 ಫೀಟ್ 50 ಫೀಟ್ ಹೈಟ್ ಅಷ್ಟೇ ಐತಿ. ಇದು ಭಾಳ ಏನಿಲ್ಲ ಅಂದರೂ ಮಳೆ ನೀರು ಬಂತಂದ್ರೆ ಮಸ್ತ್ ಕಾಣ್ತೈತಿ, ಚಲೋ ಐತಿ. ಬಂದಿದ್ದಕ್ಕೂ ನಮಗೆ ಒಂದು ವರ್ತ್ ಐತಿ. ಉಣ್ಕಲ್ ಕೆರೆ, ನಮ್ಮ ಹುಬ್ಳಿ ಉಣ್ಕಲ್ ಕೆರೆ ನೀರು ಬಿಡ್ತಿ ನದಿಗೆ ಬಂದು ಕೂಡಿ ಅಲ್ಲಿಂದ ಹರಿ ಫಾಲ್ಸ, ಇದು ನಮ್ಮ ಕುಲಿಮಗೋಡ ಫಾಲ್ಸ ನೋಡ್ಬೋದು. ನಾವು ಈ ಬ್ಯಾಸಿಗೆಗೆ ಬಂದೀವಿ, ಬ್ಯಾಸಿಗೆಗೆ ನೀರು ಐತಿಲ್ಲ ಅಂದ್ಕೊಂಡು ಬಂದಿದ್ವಿ, ಬಟ್ ಇಷ್ಟಾದ್ರೆ ನೀರು ಸಿಕ್ಕೈತಿ. ನಾವೇನು ಭಾಳ ಖರ್ಚು ಮಾಡ್ಕೊಂಡು ಬಂದಿಲ್ಲ, ಜಸ್ಟ್ 500 ರೂಪಾಯಿ, ಎಲ್ಲರೂ 500 ರೂಪಾಯಿ ಹಾಕ್ಕೊಂಬಂದೀವಿ. ಒಬ್ರು ಪೆಟ್ರೋಲ್ ಚಾರ್ಜ್, ಒಬ್ರು ಉಳ್ಕದ ಊಟದ ಚಾರ್ಜ್ ನೋಡ್ಕೊತ ಬಂದೀವಿ. ಅಷ್ಟೇನು ಖರ್ಚು ಮಾಡಿಲ್ಲ. 500 ರೂಪಾಯಿ ನಮಗೆ ವರ್ತೈತಿ. ಒಂದೇ ಟ್ರಿಪ್ ಚಲೋ ಅನ್ಸೈತಿ. ನನಗೆ ಇಲ್ಲೆಲ್ಲರೂ ನೇಚರ್ ಪ್ಲೇಸಿಗೆ ಬಂದಾಗ ಬೇಜಾರಾಗೋದು ಒಂದಪ್ಪ, ಏನು ಅಂದ್ರೆ ಇದು ನೋಡಿರಿ ಕಸ. ನಾವು ಎದಕ್ಕೆ ಬಂದೀವಿ, ನೇಚರ್ ನೋಡಕ್ಕಂತ ಬಂದೀವಿ, ಬಟ್ ಮಾಡ್ತಿರೋ ಕೆಲಸ ಏನು, ನೇಚರನ್ನು ನಾವು ಹಾಳು ಮಾಡತ್ತೀವಿ. ನನಗೆ ಇದೊಂದು ಇಷ್ಟ ಆಗಂಗಿಲ್ಲ. ಬಾಟ್ಲಿ ತೊಗೊಂಬರಲಿ, ಊಟ ತೊಗೊಂಬರಲಿ, ಬಟ್ ಇಲ್ಲಿ ಚಲೋ ಹೋಗ್ಬಾರ್ದು. ಹೆಂಗೆ ತಂದಿರ್ತೀವಿ ವಾಪಸ್ ಹಂಗೆ ತೊಗೊಂಡು ಹೋಗ್ಬೇಕಲ್ಲ. ನೇಚರ್ ಉಳಿಸೋದು ಬೆಳೆಸೋದು ಎಲ್ಲ ನಮ್ಮ ಕಡೆನೇ ಇರ್ತೈತಿ. ಸೊ ನಾವೇ ಉಳಿಸ್ಬೇಕು. ಈ ಥರ ಕಸ ಚಲೋ ಹೋಗ್ಕೊಬೇಡ್ರಿ ಪ್ಲೀಸ್. ಇನ್ನೊಂದು ಸಲ ನೇಚರ್ ಕಾಪಾಡೋಣ, ಕಾಡು ಬೆಳೆಸೋಣ, ನಾಡು ಉಳಿಸೋಣ ಪ್ಲೀಸ್, ರಿಕ್ವೆಸ್ಟ್. ನಿಮಗೆ ಈ ಫಾಲ್ಸ್ ಇಷ್ಟ ಆಗೈತಿಲ್ಲ ಗೊತ್ತಿಲ್ಲ, ಬಟ್ ನಮಗಂತ್ರಿ ಇಷ್ಟು ಕಷ್ಟಪಟ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಅಷ್ಟು ದೂರಿಂದ ಬಂದೇವಂದ್ರೆ ನಮಗೆ ಲೈಕ್ ಆಗೈತಿ. ನಾವಂತ್ರಿ ಫಾಲ್ಸ್ನ ಎಂಜಾಯ್ ಮಾಡೀವಿ. ಮಳೆಗಾಲದಾಗ ಎಂಜಾಯ್ ಮಾಡೋಣಂತ ಮತ್ತೆ ಬೇರೆ ಪ್ಲೇಸ್ದಾಗ, ಬಟ್ ಮಳೆಗಾಲ ಒಳಗೆ ಬಿಡೋಂಗಿಲ್ಲ, ಅದ ಪ್ರಾಬ್ಲಮ್. ಸಾರಿ. ನಾವು ಹೋಗೋ ಜಾಗದಾಗ ಟೂರ್ನಮೆಂಟ್ ನಡೆಯಕತ್ತೈತೆ ನೋಡಿರಿ ಫ್ರೆಂಡ್ಸ್. ನಾವು ಜಸ್ಟ್ ಈಗ ಕುಲಿಮಗೋಡ್ ಫಾಲ್ಸ್ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಕ್ಕೆ ಬಂದೀವಿ. ಎಲ್ಲಪ್ಪ ಅಂದ್ರೆ ಗಂಟಿ ಗಣಪತಿ, ಯಲ್ಲಾಪುರಿಂದ ಜಸ್ಟ್ 15 ಕಿಲೋಮೀಟ್ರ್ ದೂರ ಆಗ್ತೈತಿ. ಸೊ ನಾವು ಫಾಲ್ಸ್ ಕಡೆ ಇದ್ವಲ್ಲ, ಅಲ್ಲಿಂದ 5 ಕಿಲೋಮೀಟ್ರ್ ಅಷ್ಟು ದೂರ ಆಗ್ತೈತಿ. ಸೊ ನಾವು ಗಂಟಿ ಗಣಪತಿ ಗುಡಿಗೆ ಬಂದೆ, ದೇವ್ರ ದರ್ಶನ ಮಾಡ್ಕೊಂಡು ಹೋದ್ರಾತಂತಂದು. ನೀವು ಅನ್ಕೋಬೋದು ಫಸ್ಟ್ ಬರ್ಬೋದಿತ್ತಲ್ಲ, ಎಲ್ಲ ಲಾಸ್ಟಿಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಂದೆ. ಫುಲ್ ನೇಚರ್ ಒಳಗೆ ಪೀಸ್ಫುಲ್ ಜಾಗದೊಳಗೆ ಗಣಪತಿ ನೆಲೆಸ್ಯಾನ ನೋಡ್ರಿ. ಗಣಪತಿ ಅಂತ ಪೀಸ್ಫುಲ್ ಜಾಗದಾಗ ಅದ ನೋಡಿ, ಶಾಂತ ಐತೆ. ಗಣಪತಿ ಗುಡಿ ಒಳಗೆ ಹನುಮಂತ.
ಐತಿ, ಗದ್ಲಿಲ್ಲ, ರಶ್ ಇಲ್ಲ, ಆರಾಮೈತಿ ಪ್ಲೇಸ್. ಏನೋ ಬಂದಿದ್ದು ಖುಷಿ ಅನ್ನಿಸ್ತು. ಇವತ್ತು ಬೆಳಗ್ಗಿಂದ ಪೂರ ಅಡ್ಡಾಡಿ ಬಂದಿದ್ದಕ್ಕೂ ಒಂಥರ ಖುಷಿ ಅನಿಸ್ತು ಫ್ರೆಂಡ್ಸ್. ಕ್ರಿಸ್ತ ಶಕ 1100 ಇಸ್ವಿಯಲ್ಲಿ ಸ್ಥಾಪನೆಯಾದ ಈ ಗುಡಿ. ಟೋಟಲ್ 900 ವರ್ಷ ಆಯ್ತು. 900 ವರ್ಷ ಆದ್ರೂ ಈ ಗುಡಿ ಇನ್ನೂ ತನಕ ಪೂಜೆ ಮಾಡತ್ತಾರೆ ಈ ದೇವ್ರದ್ದು. ಎಷ್ಟು ಚಂದ ಕಟ್ಸ್ಯಾರ ಅಂದ್ರೆ ಏನೋ ಒಂಥರ ನೆಮ್ಮದಿ ಐತಿ ಗುಡಿ ಒಳಗೆ ಬಂದ್ರೆ. ಟೋಟಲ್ 900 ವರ್ಷ ಆಯ್ತು ಈ ಗುಡಿ ಕಂಟಿನ್ಯೂ ಡೆವಲಪ್ಮೆಂಟ್ ಮಾಡತ್ತಾರೆ. ಚಲೋ ಐತಿ ಪ್ಲೇಸ್. ಇಲ್ಲಿ ಬಂದ್ರೆ ವಿಸಿಟ್ ಮಾಡಿ ಹೋಗ್ರಿ. ಯಲ್ಲಾಪುರಿಂದ ಜಸ್ಟ್ 15 ಕಿಲೋಮೀಟ್ರ್ ಚಿಂದಗುಳಿ ಅಂತಂದು ಒಂದು ಗ್ರಾಮ ಐತಿ. ಆ ಗ್ರಾಮಿಗೆ ಬಂದ್ರೆ ನಿಮಗೆ ಗಂಟಿ ಗಣಪತಿ ಗುಡಿ ಸಿಗ್ತೈತಿ. ಭಾಳ ಪೀಸ್ಫುಲ್ ಐತಿ. ನಮಗೆ ಮಾತ್ರ ಇವತ್ತು ಅಡ್ಡಾಡಿದ್ದೆ ಸುಸ್ತು, ಇಲ್ಲಿ ಬಂದು ಸಮಾಧಾನ ಅಂತ ಅನ್ನಿಸ್ತೈತಿ. ಸಮಾಧಾನ ಐತಿ. ನೀವು ಗುಡಿ ಒಳಗೆ ಗಂಟಿ ಕಟ್ಟಿದ್ದು ನೋಡಿರ್ಬೋದು. ಗಂಟಿ ಯಾಕೆ ಕಟ್ಟ್ಯಾರಪ್ಪ ಅಂತಂದು ಗೊತ್ತೈತೆ ಜನಕ್ಕೆ, ಅಂದ್ರೂ ಏನು ಹೇಳ್ತಿಪ್ಪ ಅಂತ ಅನ್ಬೋದು. ಬಟ್ ಅಂದ್ರೂ ಹೇಳ್ತೀನಿ, ನಮ್ಮ ಮನಸ್ಸೊಳಗೆ ಏನೋ ಬೇಡ್ಕೊಂಡಿವಪ್ಪ, ಏನೋ ಅನಾರೋಗ್ಯ ಆಗಿರಲಿ, ವಿದ್ಯಾ ಬುದ್ಧಿ ಆಗಿರಲಿ, ನಮ್ಮ ಮನೆ ಕಟ್ಸೋದಾಗಿರಲಿ, ಪ್ರತಿಯೊಂದು ಏನೋ ಒಂದು ಸಮಸ್ಯೆ ಇದ್ರೂ, ಸಂತಾನ ಭಾಗ್ಯ ಆಗಿರಲಿ, ಪ್ರತಿಯೊಂದು ಏನೋ ಸಮಸ್ಯೆ ಇದ್ರೂ ನಾವು ಬೇಡ್ಕೊಂಡು ಗಂಟಿ ಕಟ್ಟಿದರೆ ನಿಜ ಆಕೈತೆ ಅನ್ನೋದು ಒಂದು ನಂಬಿಕೆ ಜನದ್ದು. ಸೊ ಹಾಗಾಗಿ ಗಂಟಿ ಕಟ್ಟಿ ತಮ್ಮ ಬೇಡಿಕೆಯನ್ನು ಅವ್ರು ಈಡೇರಿಸ್ಕೋತಾರೆ ಅನ್ನೋದು ನಂಬಿಕೆ. ಸೊ ಹಾಗಾಗಿ ಗಂಟಿ ಗಣಪತಿ ಅಂತ 900 ವರ್ಷಗಳಿಂದ ಒಂದು ಪ್ರಸಿದ್ಧವಾದ ಸ್ಥಾನ ಆಗೈತಿ ಗಂಟಿ ಗಣಪತಿ. ಇಲ್ಲಿ ಬಂದು ನನಗೆ ಮಾತ್ರ ಭಾಳ ಖುಷಿ ಅನ್ನಿಸ್ತು. ಗಂಟಿ ಗಣಪತಿ ಒಳಗೆ ನಿಮಗೆ ಗಂಟಿನ ಯಾಕೆ ಕಟ್ತಾರೆ ಅನ್ನೋದು ಡೌಟ್ ಬರ್ಬೋದು. ಗಂಟಿನ ಯಾಕೆ ಕಟ್ತಾರೆ, ಕಾಯಿ ಕಟ್ಬೋದು, ಬೇರೆ ಏನಾದ್ರು ಕಟ್ಬೋದು. ಇಲ್ಲ, ಅದು ಹಳೆ ಪದ್ಧತಿಯಿಂದ ಜನ ಒಂದು ಏನೋ ಗಂಟಿ ತಂದು ಕಟ್ಟೋದಕ್ಕೆ ಎಲ್ಲರೂ ಅವಾಗಿಂದ ಗಂಟಿ ಗಣಪತಿ ಒಂದನೇಕ್ಕೆ ಸಿದ್ಧಿವಿನಾಯಕ ಅಂತಲೇ ಕರಿತಿದ್ರು. ಬಟ್ ಆಮೇಲೆ ಗಂಟಿ ಕಟ್ಟೋ ಚಾಲೂ ಮಾಡಿದಾಗಿಂದ ಗಂಟಿ ಗಣಪತಿ ಅಂತ ಕರೆಯೋಕೆ ಚಾಲೂ ಮಾಡಿದ್ದಾರೆ. ಈ ಗಂಟಿ ಗಣಪತಿಗೆ ಬಂದು ಬೇಡ್ಕೊಂಡು ಗಂಟಿ ಕಟ್ಟಿ ಹೋಗಂಗಿಲ್ಲ. ನಾವು ಬೇಡ್ಕೊಂಡು ಹೋಗಿ ಅದೇನಾರು ನಮ್ಮ ನನಸು ಆತಪ್ಪ ಅಂತಂದ್ರೆ ಆಮೇಲೆ ಬಂದು ಗಂಟಿ ಕಟ್ಟಿ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಗಂಟಿ ಗಣಪತಿ ಅಂತಂದು ಭಾಳ ವರ್ಷದಿಂದನೂ ಫೇಮಸ್ ಐತಿ. ನೀವು ಬರ್ರಿ ಫ್ಯಾಮ್ಲಿ ಕರ್ಕೊಂಡು, ಚೆನ್ನಾಗೈತಿ ಪ್ಲೇಸ್, ಪೀಸ್ಫುಲ್ ಆಗೈತಿ. ಥ್ಯಾಂಕ್ ಯು. ಬೆಳಗ್ಗೆ 6ಕ್ಕೆ ಮನೆ ಬಿಟ್ಟೇವಿ, ಸಂಜೆ 6 ಗಂಟೆ ಆಯ್ತು. 12 ತಾಸು ಒಳಗೆ ನಾವು ಮಾಡಿದ ಸಾಧನೆ ಏನಪ್ಪ ಅಂದರೆ 110 ಕಿಲೋಮೀಟ್ರ್ ಇರೋ. ಒಂದನೇ ಪ್ಲೇಸ್ ಯಾವುದು? ದೇವಕರ್ ಫಾಲ್ಸ್. ಸೆಕೆಂಡ್ ಒನ್ ಕೋಳಿಮಾಗಡ್ ಫಾಲ್ಸ್. ಥರ್ಡ್ ಒನ್ ಗಂಟಿ ಗಣಪತಿ ಗುಡಿ. ಈ 3 ಬಿಟ್ಟು ನಾವೆಲ್ಲಿ ಹೋಗಿಲ್ಲ. ಇದು 3 ಅಡ್ಡಾಡಕ್ಕೆ ನಮ್ಗೆ 12 ತಾಸು ಆಯ್ತು. ಸಂಜೆ ಯಾಕೆ ಬಂತು. ನಾವು ಅದಕ್ಕೆ ಇಲ್ಲೇ ವಿಡಿಯೋ ಮುಗಿಸಾಕತ್ತೀವಿ. ನಿಮ್ಗೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ನಿಸ್ತೈತಿ. ಏನೋ ವಿಡಿಯೋದಾಗ ಏನಾದ್ರು ತಪ್ಪಾದ್ರೆ ನನ್ನ ಕ್ಷಮಿಸ್ರಿ. ಮುಂದಿನ ಥರ ಇದೇ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್ ಬಾಯ್ ಫ್ರಾಮ್ ಯಲ್ಲಾಪುರ.